ಬಾಗಲಕೋಟೆ ಜಿಲ್ಲೆಯಲ್ಲಿ 3 ದಿನಗಳಿಂದ ನಿರಂತರ ಮಳೆ, ಕೆರೆಯಂತಾದ ರೈತರ ಜಮೀನುಗಳು. ಕಂಗಾಲಾದ ರೈತರು. ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಲೋಕಾಪುರ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಬೆಳೆ ಹಾನಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಕೆಲವು ಕಡೆಯಲ್ಲಿ ಫಸಲು ಬಂದು ಈರುಳ್ಳಿ ಕಿತ್ತು ಇಟ್ಟಿದ್ರು ರೈತರು. ಜಮೀನಿನಲ್ಲಿದ್ದ ಈರುಳ್ಳಿ ಫಸಲು ಸಂಪೂರ್ಣವಾಗಿ ಇದೀಗ ನೀರು ಪಾಲಾಗಿದೆ. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಇದೇ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಇಲ್ಲಿ ಭಾರೀ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ನಷ್ಟ ಉಂಟಾಗಿರೋದು. ಜಮೀನಿನಲ್ಲಿದ್ದ ಈರುಳ್ಳಿ ಫಸಲು ಸಂಪೂರ್ಣ ನೀರು ಪಾಲಾಗಿದೆ. ಪರಿಹಾರ ನೀಡಿ, ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ರೈತರು ಇದೀಗ ಕೇಳ್ಕೊಳ್ತಾ ಇರೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ 3 ದಿನಗಳಿಂದ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ಹಾನಿಯಾಗ್ಬಿಟ್ಟಿದೆ. ಕಷ್ಟಪಟ್ಟು ಬೆಳೆದಿರ್ತಾರೆ ಅಲ್ವಾ, ಇನ್ನೇನು ಫಸಲು ಕೈ ಸಿಗಬೇಕು ಅನ್ನುವಾಗ ಈ ರೀತಿಯಾಗಿ ಮಳೆ ಬಂದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುತ್ತೆ, ನಷ್ಟ ಆಗುತ್ತೆ ಅಂದಾಗ ಖಂಡಿತ ಅವರಿಗೆ ನೋವಾಗುತ್ತೆ, ಬೇಸರ ಆಗುತ್ತೆ. ಸೊ ಇದೀಗ ಸರ್ಕಾರಕ್ಕೊಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಪರಿಹಾರ ಹಣವನ್ನು ಒದಗಿಸಿ ಕೊಡಿ ಅಂತ. ಫಸಲು ಕೈ ಸೇರದೇ ಇರೋದನ್ನು ನೋಡಿ ಕಂಗಾಲಾಗಿದ್ದಾರೆ ರೈತರು. 3 ದಿನದಿಂದ ಸುರಿದಂಥ ನಿರಂತರ ಮಳೆಗೆ ಹಳ್ಳ ಕೊಳ್ಳ ಎಲ್ಲ ಉಕ್ಕಿ ಹರಿತಾ ಇದೆ. ಸೇತುವೆ, ಜಮೀನು ಎಲ್ಲ ಮುಳುಗಡೆ ಆಗಿರೋದು. ನೋಡಿ, ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದರೆ ಎಷ್ಟು ಮಟ್ಟಿಗೆ ಮಳೆ ಆಗಿದೆ ಅಂತ. ಎಲ್ಲ ಕಡೆಯಲ್ಲೂ ಕೂಡ ನೀರೇ ಕಾಣಿಸ್ಕೊಳ್ತಾ ಇದೆ. ಜಮೀನು, ಗದ್ದೆ, ಈ ಸೇತುವೆ, ರಸ್ತೆ ಎಲ್ಲವೂ ಕೂಡ ಮುಳುಗಡೆ ಆಗಿರೋದು. ಇದರಿಂದ ರೈತರಿಗೆ ಸಾಕಷ್ಟು ಹಾನಿ ಉಂಟಾಗಿದೆ. ಬೆಳೆದಂಥ ಬೆಳೆ ಕೈ ಸೇರಿಲ್ಲ, ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ನಮಗೆ ನಷ್ಟವಾಗಿದೆ, ನಮಗೆ ಪರಿಹಾರ ಹಣ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಕೇವಲ ಏನು ಮಾರ್ಕೆಟ್ ನನಗೆ ಯಾಕೆ ಮಾಡಿದ್ರಿ ಮತ್ತೆ